ನಿಮ್ ಬಾಡಿ ನೀವೇ ಮನುಷ್ಯನ ಕಣ್ಗಳು ಅಷ್ಟು ಕೆಟ್ಟ ದೃಷ್ಟಿಗಳಿರುತ್ತೆ, ಕೆಲವ್ರ ದೃಷ್ಟಿ ಹಾಗಿರತ್ತೆ. ಬೇಕು ಎಲ್ಲದನ್ನು ಮೆಣಸಿನ್ಕಾಯಿ ಎಲ್ಲರಿಗೂ ವರ್ಕ್ ಆಗಲ್ಲ, ಅಥವಾ ನಿಂಬೆಹಣ್ಣು ಎಲ್ಲದಕ್ಕೂ ವರ್ಕ್ ಆಗೋದಿಲ್ಲ. ಬಿಟ್ಟಿರ್ತಾರೆ ನೋಡಿ, ಇವು ಮಗು ಚೆನ್ನಾಗಿ ಆಟ ಆಡ್ತಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ, ಅದು ದೃಷ್ಟಿ ಆಗುತ್ತೆ. ನೀವು ತುಂಬಾ ಚೆನ್ನಾಗಿ ಒಡವೆ ಗಿಡವೆ ಹಾಕೊಂಡು ಮದ್ವೆಗೆ ಹೋಗ್ಬಿಟ್ಟಿರ್ತೀರಾ, ಅಲ್ಲಿ ನೋಡಿ ಯಪ್ಪ ಎಷ್ಟೊಂದು ಚೆನ್ನಾಗಿ ಒಡವೆ ಹಾಕೊಂಡ್ಬಂದೇಳೆ, ಗಂಡ ಮಾಡಿಸ್ಕೊಟ್ಬಿಟ್ಟಿದ್ದಾನೆ, ಹಾಗೆ ಅಯ್ಯೋ ಈ ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ, ನಕ್ಕೊಂಡಿದ್ದಾರೆ, ನಮ್ಮನೇಲಿ ಮಾತ್ರ ಹಿಂಗಾಗುತ್ತೆ, ಯಾವಾಗೂ ಜಗಳ ಆಗ್ತಿರತ್ತೆ. ಅಥವಾ ಆ ತರ ಅಂದಾಗ ನಿಮ್ಮ ಮನೇಲಿ ಜಗಳ ಸ್ಟಾರ್ಟ್ ಆಗ್ಬಿಡತ್ತೆ. ಕರ್ಮಕ್ಕಿಂತ ದೊಡ್ಡ ವಿದ್ಯೆ ಯಾವ್ದಿಲ್ಲ, ನಮ್ಮ ಕೆಲಸಗಳು ನಮ್ಮ ಕರ್ಮಗಳು ಚೆನ್ನಾಗಿರ್ಬೇಕು. ಓಕೆ ಇವತ್ತು ಮತ್ತೆ ನಾವು ರಿಧಿಕಾ ಮೇಡಮ್ ಜೊತೆ ಇದೀವಿ. ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ, ರಿಧಿಕಾ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ. ಇವತ್ತು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ದೃಷ್ಟಿ ದೋಷ ಅಂತ. ಈಗ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ದೃಷ್ಟಿ ಆಗಿದೆ, ಮಕ್ಕಳದು ಬಂದು ನೋಡ್ತಾ ಇರ್ತಾರೆ, ಮಕ್ಕಳಿಗೆ ಏನಾದ್ರೂ ಒಂದು ಬೆಚ್ಚ ಬೀಳೋದು ಅದೆಲ್ಲ ಇರುತ್ತೆ. ನ್ಯೂಮರಾಲಜಿಯಲ್ಲಿ ಯಾವ ಥರ ನೋಡ್ತಾರೆ, ಆಮೇಲೆ ತುಂಬ ಜನ ಹೆಂಗೆ ಅದು ಏನೇನೆಲ್ಲ ದೃಷ್ಟಿಗಳಾಗುತ್ತೆ, ಅದಕ್ಕೆ ನ್ಯೂಮರಾಲಜಿಯಲ್ಲಿ ಸಾಲ್ವ್ ಹೆಂಗೆ ಅಂತೇಳಿ. ಯಾಕೆಂದರೆ ಅಸ್ಟ್ರಾಲಜಿಲಿ ಆದರೆ ನಿಮಗೆ ಹೇಳ್ತಾರೆ, ಏನೋ ಒಂದು ಗ್ರಹಗಳು ನೋಡ್ಬಿಟ್ಟು ದಿಂಬಲ್ ಬುಕ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ಈರುಳ್ಳಿ ನ್ಯೂಲ್ಸ್ ಹಾಕಿ, ಬೆಳ್ಳುಳ್ಳಿ ನ್ಯೂಲ್ಸ್ ಹಾಕಿ, ಅದೇನೋ ತುಂಬ ಜನ ಅನ್ನ ತೆಗೆದಾಕೋದು ಏನೇನೋ ಮಾಡ್ತಾರೆ. ಆದರೆ ನಮ್ಮ ನ್ಯೂಮರಾಲಜಿಲಿ ಹೆಂಗೆ ಅಂತ ತುಂಬ ಜನಗಳಿಗೆ ಡೌಟ್ ಇರುತ್ತೆ. ರಿಧಿಕಾ ಮೇಡಮ್ ನಮಸ್ತೆ ಮೇಡಮ್. ಮತ್ತೆ ಈಗ ತುಂಬ ಜನಗಳಿಗೆ ನೋಡ್ಬೋದು, ನಾವು ಹಿಂದಿನ ಕಾಲದಲ್ಲೆಲ್ಲ ದೃಷ್ಟಿ ಆಗಿದೆ ಅಂದರೆ ಉಪ್ಪು ನ್ಯೂಲ್ಸ್ ಹಾಕೋದು, ಪರ್ಲೆ ಕಡ್ಡಿ ನ್ಯೂಸಿ ಸುಡೋದು ಏನೋ ಮಾಡ್ತಾರೆ ಅಸ್ಟ್ರಾಲಜಿ. ಯಾಕೆಂದರೆ ನೀವು ಒಂದು ಸ್ವಲ್ಪ ಹೆವಿ ಟ್ಯಾಲೆಂಟೆಡ್ ನೀವು ಎಕ್ಸ್ಟ್ರಾ. ಯಾಕೆಂದರೆ ನ್ಯೂಮರಾಲಜಿನೂ ಕಲ್ತಿದ್ದಾರೆ, ಅಸ್ಟ್ರಾಲಜಿನೂ ಕಲ್ತಿದ್ದೀರಾ. ಯಾಕೆ ನಿಮಗೆ ಸರಿಸಾಟಿ ಇಲ್ಲ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೀವು ಬರೀಗ ಒಂದು ಕಲ್ತ್ಕೊಬಿಟ್ಟಿದ್ರೆ ನಿಮಗೆ ಒಂದು ಹಾಫ್ ಬೈಲ್ ಇದ್ದಿದ್ರ, ಈಗ ಅರ್ಧಂಬರ್ಧ ಬೆಂದಿಬಿಟ್ಟಿದೆ ಅಂತ. ಯಾಕೆ ನಿಮಗೆ ಗೊತ್ತು, ನಿಮಗೆ ಯಾವುದೇ ಕಸ್ಟಮರ್ ಬಂದರೂ ಕರೆಕ್ಟಾಗಿ ಪ್ರಾಪರಾಗಿ ಹೇಳ್ತೀರಿ. ಯಾಕೆಂದರೆ ಅಸ್ಟ್ರಾಲಜಿ ಬಗ್ಗೆನೂ ಅಧ್ಯಯನ ಮಾಡಿದ್ರೆ, ನ್ಯೂಮರಾಲಜಿ ಬಗ್ಗೆನೂ ಅಧ್ಯಯನ ಮಾಡಿದ್ರೆ. ಈಗ ನಿಮಗೆ ಇದ್ರ ಬಗ್ಗೆ ಹೆಂಗೆ ಇದು? ಯಾಕೆಂದರೆ ನ್ಯೂಮರಾಲಜಿ ನಮಗೆ ತುಂಬ ಜನಕ್ಕೆ ಈಗ ಸೋಕ್ನಾಗಿದೆ ಅಂತಾರೆ, ಈಗ ಹೊಟ್ಟೆ ಉಬ್ರಿಸಿರೆ ಅಂತಾರೆ, ಯಾವುದೋ ಫಂಕ್ಷನ್ಗೆ ಹೋಗಿದೆ ದೃಷ್ಟಿಯಾಗಿದೆ, ಮಕ್ಕಳದಲ್ಲಿ ಕಣ್ಣು ಹಸಿರಾಗಿದೆ ಅಂತ ಏನೇನೋ ಬರುತ್ತೆ ಅದರಲ್ಲಿ. ಅದಕ್ಕೆ ನಿಮಗೆ ನಿಮ್ಮದ್ರಲ್ಲಿ ನ್ಯೂಮರಾಲಜಿಲಿ ಏನೇನೆಲ್ಲ ದೃಷ್ಟಿ ದೋಷಕ್ಕೆ ನೀವು ನೋಡಿ ಪರಿಹಾರ ಕಂಡಿಟ್ಕೊಡ್ತೀರಾ? ನ್ಯೂಮರಾಲಜಿಲಿ ಅಂತಲ್ಲ, ಈ ದೃಷ್ಟಿ ದೋಷ ಕಾಮನ್ ಎಲ್ಲರಿಗೂ ಆಗುವಂಥದ್ದು. ಈಗ 1 ರಿಂದ 9 ನಂಬರ್ಗಳಿದೆ. 1, 2, 3, 4, 5, 6, 7, 8, 9 ಈ ಡೇಟ್ಗಳಲ್ಲಿ ಹುಟ್ಟಿದವರಿಗೆ ಬೇರೆ ಬೇರೆ ತರ ಸೊಲ್ಯೂಷನ್ ಇದೆ ನ್ಯೂಮರಾಲಜಿಯಲ್ಲಿ. 1ನೇ ತಾರೀಕಿಗೆ ಹುಟ್ಟಿದವರಿಗೆ, ಈಗ ಅಸ್ಟ್ರಾಲಜಿಯಲ್ಲಿ ರಾಶಿ ಪ್ರಕಾರ ತುಲಾ ರಾಶಿಯವರಿಗೆ ಬೇರೆ, ಮಕರ ರಾಶಿಯವರಿಗೆ ಬೇರೆ, ವೃಷಭ ರಾಶಿಯವರಿಗೆ ಬೇರೆ, ಈ ತರ ರಾಶಿ ಪ್ರಕಾರ ದೃಷ್ಟಿ ತೆಗೆಯುವಂಥದ್ದು. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಕಡೆ ಇರುವಂತ ನಮ್ಮ ಹಳೆ ಕಾಲದಿಂದ ಈಗೂ ನಮ್ಮನೇಲಿ ನಡೆಯುವಂಥದ್ದು, ಮೆಣಸಿನ್ಕಾಯಿ ಸಾಸಿವೆ ತಗೊಂಡು ಉಪ್ಪು ತಗೊಂಡು ತೆಗೆದು ಹಾಕ್ಬಿಡ್ತಾರೆ. ಅದು ಹಳೆ ನಾವು ಹಿರಿಕರ್ ಮಾಡ್ತಾ ಇರೋದು, ಅದು ವರ್ಕ್ ಆಗುತ್ತೆ, ಖಂಡಿತ ವರ್ಕ್ ಆಗುತ್ತೆ, ಆ ಥರದ್ದೇನೂ ಇಲ್ಲ. ಆಮೇಲೆ ಕೆಲವು ನಿಂಬೆಹಣ್ಣು ಮೆಣಸಿನ್ಕಾಯಿ ಇಡ್ತಾರೆ, ಗಾಡಿ ಹೊಸತ್ತಂದ್ರೆ ಅದೆಲ್ಲದು ವರ್ಕ್ ಆಗುತ್ತೆ, ಅದು ಯಾವುದು ತಪ್ಪಲ್ಲ ಅದೆಲ್ಲ. ಆದ್ರೆ ನ್ಯೂಮರಾಲಜಿಯಲ್ಲಿ ಏನೋ ಪರ್ಟಿಕ್ಯುಲರ್ ಆಗಿ 1 ನಂಬರಲ್ಲಿ ಹುಟ್ಟಿದವ್ರಿಗೆ ಏನಿರುತ್ತೆ, 15 ನಂಬರಲ್ಲಿ ಹುಟ್ಟೋರಿಗೆ ಯಾವ ತರ ತೆಗಿಬೇಕು, ಎಲ್ಲದನ್ನು ಮೆಣಸಿನ್ಕಾಯಿ ಎಲ್ಲರಿಗೂ ವರ್ಕ್ ಆಗಲ್ಲ, ಅಥವಾ ನಿಂಬೆಹಣ್ಣು ಎಲ್ಲದಕ್ಕೂ ವರ್ಕ್ ಆಗೋದಿಲ್ಲ. ಹಾಗಾಗಿ ನ್ಯೂಮರಾಲಜಿಯಲ್ಲಿ ಏನಿರುತ್ತೆ, ಅಸ್ಟ್ರಾಲಜಿಯಲ್ಲೂ ಇದೆ. ರಾಶಿ ಪ್ರಕಾರ ದೃಷ್ಟಿ ತೆಗೆಯುವಂಥದ್ದು, ನಂಬರ್ ಪ್ರಕಾರ ದೃಷ್ಟಿ ತೆಗೆಯುವಂಥದ್ದು. 1ನೇ ತಾರೀಕಿಗೆ ಹುಟ್ಟಿದವ್ರಿಗೆ ಹೇಗೆ ತೆಗಿಬೇಕು, ಅವ್ರಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ. ನಜರ್ ಅಂದ್ರೆ ಏನು? ನಜರ್ ಅಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ, ಯಾರೋ ಏನೋ ಮಾಡ್ಸಾಕಿದ್ದಾರೆ ಆ ಥರದ್ದಲ್ಲ, ಏನೋ ದಾಟ್ಬಿಟ್ಟಿದ್ದಾರೆ. ಅಥವಾ ಈಗ ಮಗು ಹೋದಾಗ ಕಣ್ಣು ದೃಷ್ಟಿ ಆಗ್ಬಿಟ್ಟಿರ್ತಾರೆ ನೋಡಿ, ಇವು ಮಗು ಚೆನ್ನಾಗಿ ಆಟ ಆಡ್ತಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ, ಅದು ದೃಷ್ಟಿ ಆಗುತ್ತೆ. ನೀವು ತುಂಬಾ ಚೆನ್ನಾಗಿ ಒಡವೆ ಗಿಡವೆ ಹಾಕೊಂಡು ಮದ್ವೆಗೆ ಹೋಗ್ಬಿಟ್ಟಿರ್ತೀರಾ, ಅಲ್ಲಿ ನೋಡಿ ಯಪ್ಪ ಎಷ್ಟೊಂದು ಚೆನ್ನಾಗಿ ಒಡವೆ ಹಾಕೊಂಡ್ಬಂದೇಳೆ, ಗಂಡ ಮಾಡಿಸ್ಕೊಟ್ಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅದನ್ನ ಮಾತಾಡ್ತಾರೆ. ಅವಾಗ ಮನೆಗೆ ಬರ್ತಿದ್ದ ಹಾಗೇನೆ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಸುಸ್ತಾಗ್ಬಿಟ್ಟಿದೆ, ಏನೋ ಒಂದು ಬಂಡೆ ಕಲ್ಲು ಎತ್ಕೊಂಡ್ ಬಂದಂಗೆ ಇರುತ್ತೆ ನಿಮ್ ಬಾಡಿ, ನೀವೇ ಮನುಷ್ಯನ ಕಣ್ಗಳು ಅಷ್ಟು ಕೆಟ್ಟ ದೃಷ್ಟಿಗಳಿರುತ್ತೆ, ಕೆಲವ್ರ ದೃಷ್ಟಿ ಹಾಗಿರುತ್ತೆ. ಇವ್ ಚೆನ್ನಾಗಿ ಕಾಣ್ತಿದ್ಯಾ ಅಂದ್ರೆ ಸಾಕು, ಆ ದೃಷ್ಟಿಗಳಾಗ್ಬಿಡತ್ತೆ. ಆ ತರದ್ ಇದ್ದಾಗ ಆ ತರ ದೃಷ್ಟಿಗಳಿಗೆ ನಂಬರ್ ವೈಸ್ ತೆಗಿಯುವಂಥದ್ದು, ಹೇಗೆ ರಾಶಿ ಪ್ರಕಾರ ಹೇಗೆ ತೆಗಿಬೇಕು, ನಂಬರ್ ವೈಸ್ ಹೇಗೆ ತೆಗಿಬೇಕು, ಈ ತರ ದೃಷ್ಟಿಗಳನ್ನ ನಾವ್ ಹೇಳ್ತೀವಿ. ನಂಬರ್ ನೋಡ್ಬಿಟ್ಟು, ಈಗ ನಂಬರ್ ಅಂದ್ರೆ ಅವರು 1 to 31 ಯಾವ ಡೇಟಲ್ಲಿ ಹುಟ್ಟಿದಾನೆ ಅದ್ರ ಮೇಲೆ ನಂಬರ್ ನೋಡ್ಬಿಟ್ಟು, ಈ 1 to 31 ಅನ್ನೋಕ್ಕಿಂತ 1 ನಂಬರ್ ಯಾವ್ದಕ್ಕೆ ಬರುತ್ತೆ. 1 ಅಂದ್ರೆ ಏನು? 1 ಅಂದ್ರೆ 1 ನಂಬರ್, 10 ನಂಬರು, 19 ನಂಬರು, 28 ಇದೆರಡು ಇವೆಲ್ಲ ಟೋಟಲ್ ಮಾಡಿದಾಗ ಒಂದೇ ಬರೋದೆ. 1 ಅಂದ್ರೆ 1, 10 ಅಂದ್ರೂ ಒಂದೇ ಬರುತ್ತೆ, 0 ವ್ಯಾಲ್ಯೂ ಇಲ್ಲ. 19 ರಂದು 1 + 9 ಮತ್ತೆ 10 ಬರುತ್ತೆ, ಒಂದೇ ಬರುತ್ತೆ. 2 + 8 ಒಂದೇ ಬರುತ್ತೆ. ಈ ಡೇಟಲ್ಲಿ ಹುಟ್ಟೋರಿಗೆ ಒಂಥರ ದೃಷ್ಟಿ ತೆಗಿಬೇಕು. 1, 10 ಇವ 19, 28 28 2 10 ಬರುತ್ತೆ. ಹಾಗಾಗಿ ಈ ತರ 2, 22 ಈ ತರ ಹುಟ್ಟೋರಿಗೆ ಬೇರೆ ಇರುತ್ತೆ, ಬೇರೆ ಬೇರೆ 22 ಅಂತಂದ್ರೆ 4 ಬರುತ್ತೆ. ಆ ತರ ನಂಬರ್ ಹುಟ್ಟೋರಿಗೆ ಬೇರೆ ಬೇರೆ ತರ ಏನಾದ್ರು ಪರಿಹಾರ ಕೊಡ್ತೀರಾ? ಮತ್ತೆ ನಂಬರ್ ಏನಾದ್ರು ಪರಿಹಾರ ಕೊಡ್ತೀರಾ? ಸೇಮ್ ಇದೇ ಪರಿಹಾರ ಹೇಳ್ತೀವಿ. ಯಾವ್ದು ನಂಬರಿಗೆ ತುಂಬಾ ದೃಷ್ಟಿ ಜಾಸ್ತಿ ಆಗತ್ತೆ, 6 ನಂಬರಿಗೆ ತುಂಬಾ ದೃಷ್ಟಿ ಜಾಸ್ತಿ ಆಗತ್ತೆ ಅಂತ ಇಟ್ಕೊಳ್ಳಿ. ಅವ್ರು ಏನ್ ಮಾಡ್ಬೇಕು, ಜಾಸ್ತಿ ಹೋಗಿ ಎಲ್ಲ ಶೋ ಆಫ್ ಮಾಡ್ಕೊಳ್ಳೋ ಹಾಗಿಲ್ಲ, ಆ ತರದೆಲ್ಲ ಮಾಡ. ಕೆಲವ್ರು ಏನ್ ಮಾಡ್ತಾರೆ, ಫಸ್ಟೇ ಗಾಡಿ ತಗೊಳ್ಳೋದು ಇನ್ನೂ ತಿಂಗ್ಳುಗಟ್ಲೆ ಇರುತ್ತೆ, ಇವಾಗೆ ಹೋಗ್ಬಿಟ್ಟು ನಾನು ಗಾಡಿ ತಗೋತಾ ಇದ್ದೀನಿ, ಬುಕ್ ಮಾಡಿ ಬಂದಿದ್ದೀನಿ ಅಂತೆಲ್ಲ ಹೇಳ್ಬಿಡ್ತಾರೆ. ಅವ್ರು ಬಂದ್ ಮನೆಗೆ ತಂದು ನಿಲ್ಸಿರಲ್ಲ, ಗುದ್ಕೊಂಡ್ಬಿಟ್ಟಿರ್ತಾರೆ ಕಾರನ್ನ.
ಅವಾಗ ಹಂಗೆಲ್ಲ ಆದಾಗ ಅವ್ರಿಗೆ ಹೇಳ್ಬೇಕು, ಮುಂಚೆನೆ ಹೇಳಕ್ ಹೋಗ್ಬಿಡಿ ನಿಮ್ಗೆ ದೃಷ್ಟಿ ಆಗತ್ತೆ, ನಿಮ್ಗೆ ದೃಷ್ಟಿ ದೋಷ ಇದೆ. ಕೆಲವು ರಾಶಿಗಳಿಗೆ ದೃಷ್ಟಿ ದೋಷ ಇದ್ದೇ ಇರುತ್ತೆ, ಕೆಲವು ನಂಬರ್ಗಳಿಗೆ ಹಾಗೆ ಆಗತ್ತೆ ದೃಷ್ಟಿ. ಈಗ ಇಲ್ಲ ನಾನು ಇವತ್ತು ಹೊಸ ಬಟ್ಟೆ ತಗೊಂಡಿದೀನಿ, ಮಂಗಳವಾರನ ಶನಿವಾರನ ತಗೊಂಡ್ಬಿಟ್ಟು ಹಾಕೊಂಡ್ಬಿಡ್ತಾರೆ. ಹಾಕೊಂಡಾಗ ಕಡೆಗೆಲ್ಲೋ ಒಂದ್ ಸ್ವಲ್ಪ ಬೆಂಕಿ ತಾಗ್ಬಿಡತ್ತೆ. ಯಾರೋ ನೋಡಿ ಇವ್ ಚೆನ್ನಾಗಿದೆಯಲ್ಲ ನಿನ್ ಡ್ರೆಸ್ ಅಂತ ಒಂದೊಂದು ಬೂದಿನ ಕಡ್ಡಿನೋ ಇನ್ನೊಂದೋ ಏನೋ ತಾಗ್ಬಿಡತ್ತೆ. ಇವೆಲ್ಲ ದೃಷ್ಟಿ ದೋಷಗಳು. ಪಕ್ಕದಲ್ಲಿ ಕೂತಾಗ ನೆಗೆಟಿವ್ ಎನರ್ಜಿ ಕ್ಯಾರಿ ಮಾಡಿ, ಬರೀ ದೃಷ್ಟಿ ದೋಷ ಅನ್ನೋದಲ್ಲ, ನೆಗೆಟಿವ್ ಎನರ್ಜಿ ಕ್ಯಾರಿ ಮಾಡ್ತಾರೆ. ಅವ್ರು ಅಳ್ತಿರ್ತಾರೆ, ಅವ್ರ ಮನೇಲಿ ಏನೋ ಸಮಸ್ಯೆ ಆಗಿರುತ್ತೆ, ಅದು ತಲೆಯಲ್ಲಿ ಇರುತ್ತೆ ಅವ್ರ ತಲೆಯಲ್ಲಿ. ಅವ್ರು ಬಂದು ಕುತ್ಕೊಂಡಿದ್ದಾಗ ನಾವೀಗ ಅಯ್ಯೋ ಈ ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ, ನಕ್ಕೊಂಡಿದ್ದಾರೆ, ನಮ್ಮನೇಲಿ ಮಾತ್ರ ಹಿಂಗಾಗತ್ತೆ, ಯಾವಾಗೂ ಜಗಳ ಆಗ್ತಿರತ್ತೆ ಅಥವಾ ಆ ತರ ಅಂದಾಗ ನಿಮ್ಮ ಮನೇಲಿ ಜಗಳ ಸ್ಟಾರ್ಟ್ ಆಗ್ಬಿಡತ್ತೆ. ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಹೋಗ್ಕೊಳ್ಳಿ. ಕೆಲವರು ಹಳೆ ಕಾಲದಲ್ಲಿ ಹೇಳ್ತಿದ್ರು ಚಿಲ್ಕಾಲ್ ಆಡಿಸ್ಬೇಡ ಮಕ್ಳಿಗೆ, ಮನೇಲಿ ಜಗಳ ಆಗತ್ತೆ. ಆ ತರದೆಲ್ಲ ಸಣ್ಣ ಪುಟ್ಟ ಇಂಟ್ಯೂಷನ್ ಮುಂಚೆನೆ ಗೊತ್ತಾಗ್ತಿತ್ತು ಜನರಿಗೆ, ಕಾಗೆ ಕೂಗಿದ್ರೆ ಜನ ಬರ್ತಾರೆ, ಆ ತರ ಇಂಟ್ಯೂಷನ್. ಈಗ ನೀವು ಪಕ್ಕದಲ್ಲಿ ಕೂತಾಗ ನೆಗೆಟಿವ್ ಎನರ್ಜಿ ಹೇಗೆ ಕ್ಯಾರಿ ಮಾಡ್ತೀವಿ ಒಬ್ರಿಂದ ಒಬ್ರು ಅಂತಂದ್ರೆ ನಮ್ಗೆ ಆಕ್ಷನ್ ಸ್ಟಾರ್ಟ್ ಆಗತ್ತೆ, ಸೀನ್ಗಳು ಸ್ಟಾರ್ಟ್ ಆಗತ್ತೆ. ಅವಾಗ ಕೆಮ್ಮಲ್ಲ ಸೀನ್ಗಳು ಬಂದಾಗ ಗೊತ್ತಾಗ್ಬೇಕು, ಓ ನಾವು ನೆಗೆಟಿವ್ ಎನರ್ಜಿ ಕ್ಯಾರಿ ಮಾಡ್ತಿದ್ದೀನಿ, ಅವ್ರದ್ದೇನೋ ನನಗ್ ಬರ್ತಿದೆ. ಈ ತರದ್ದು ಸಣ್ಣ ಪುಟ್ಟಗಳು ಈ ತರ ಗೊತ್ತಿರತ್ ನಮಗ್ ಮುಂಚೆನೆ. ಈ ನಂಬರ್ ಎಲ್ಲರೂ ಮಾಡೋದಿಲ್ಲ, ಈ ಸೀನ್ ತಕ್ಷಣ ನಜರ್ ಆಗ್ಬಿಡ್ತು, ದೃಷ್ಟಿ ಈಗ ನನಗೆ ಈಗ ಕನ್ಫ್ಯೂಸ್ ಬಂದಿದ್ದು, ಮುಂಚೆಲೆ ನಂಗೆ ದೃಷ್ಟಿ ಬರುತ್ತೆ ಅಂತ ನಿಮ್ಮ ಹತ್ರ ಬರ್ಬೇಕಾ, ನಂಗೆ ಸೊಲ್ಯೂಷನ್ಗೆ ಬರ್ಬೇಕು, ದೃಷ್ಟಿ ಬರತ್ತೆ ಅಂತಾನು ಬರ್ಬೇಕು. ಫಸ್ಟ್ ನಮಗ್ ಗೊತ್ತಿದ್ರೆ ದೃಷ್ಟಿ ದೋಷ ನಮಗಿದೆ. ಕೆಲವ್ರು ಎಲ್ಲ ಸರಿ ಇರುತ್ತಲ್ಲ, ಮನೇಲಿ ಆಸ್ತಿ ಇರುತ್ತೆ, ಮನೇಲಿ ಹೆಂಡತಿ ಚೆನ್ನಾಗಿರ್ತಾಳೆ, ಮಕ್ಳು ಚೆನ್ನಾಗಿರ್ತಾರೆ, ಆದ್ರೂ ಏನೋ ಒಂದ್ ಸಮಸ್ಯೆ. ಇಲ್ಲ ರೀ ನನ್ಗೇನೋ ಒಂದ್ ಸಮಸ್ಯೆ, ನಾನು ತಗೊಂಡಾಗೆಲ್ಲ ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ಅಥವಾ ನಾನು ಹೊಸದಾಗಿ ಏನೋ ಡ್ರೆಸ್ ಹಾಕೊಂಡು ಹೋದಾಗ ನಾನು ಹುಷಾರಿಲ್ಲದೆ ತಲೆನೋವು ಬಂದ್ಬಿಡತ್ತೆ, ಚೆನ್ನಾಗಿ ತಲೆನೋವು ಬಂದ್ಬಿಡತ್ತೆ. ಏನ್ ಮಾಡೋದು, ಒಂದ್ ಫಂಕ್ಷನ್ಗೆ ಹೋಗಿ ಬಂದ್ರೆ ತಲೆನೋವು ಬರುತ್ತೆ ನನಗೆ. ಈ ತರದಲ್ಲ ಅದ್ ಬರತ್ತೆ, ಸುಮ್ಮನೆ ಸುಸ್ತಾಗಿರುತ್ತೆ, ಟ್ರಾವೆಲ್ ಮಾಡಿರ್ತಾರೆ ಅದಕ್ಕೆ ಬರುತ್ತೆ ಅಂತೆಲ್ಲ ಹೇಳ್ಕೊಂಬತ್ತು. ಅದು ಕಂಟಿನ್ಯೂ ಆಗ್ತಾ ಇರತ್ತೆ ಅವ್ರಿಗೆ, ಅವ್ರು ಅದನ್ನ ಕೇರ್ಲೆಸ್ ಮಾಡ್ತಿರ್ತಾರೆ. ಆಮೇಲೆ ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋಂಥ ಪರಿಸ್ಥಿತಿನೇ ಬರುತ್ತೆ. ಆ ತರದಿದ್ದಾಗ ಮುಂಚೆ ಅವ್ರು ಈ ನಂಬರ್ಗೆ ದೃಷ್ಟಿ ಆಗತ್ತೆ, ನಿಮ್ಗೆ ದೃಷ್ಟಿ ಆಗತ್ತೆ, ನೀವ್ ಈ ತರ ನಡ್ಕೊಳ್ಬೇಡಿ ಅಂತ ನಾವು ಮುಂಚೆನೆ ಹೇಳ್ಬೋದು ಅವ್ರಿಗೆ. ಅವ್ರ ಅದ್ರ ಪ್ರಕಾರ, ಯಾಕಂದ್ರೆ ಸಣ್ಣ ಪುಟ್ಟ ನಾವು ದೊಡ್ಡ ದೊಡ್ಡ ಪ್ಲಾನ್ಗಳು ಮಾಡ್ತಿರ್ಬೇಕಾದ್ರೆ, ದೊಡ್ಡ ಗೋಲ್ನ ಅಚೀವ್ ಮಾಡ್ಬೇಕಾದ್ರೆ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ನಮ್ಗೆ ತುಂಬಾ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ, ನಮ್ಮ ಪ್ಲಾನ್ಗಳನ್ನ ಬ್ರೇಕ್ ಮಾಡುತ್ತೆ, ನಮ್ಮ ಜೀವನನ ನಿಲ್ಸುತ್ತೆ. ತುಂಬಾ ದೃಷ್ಟಿ ದೋಷ ಅನ್ನೋದು ತುಂಬಾ ದೊಡ್ಡ ವಿಷಯ ಅದು. ಈಗ ಅಕಸ್ಮಾತ್ ಈಗ ನಾನು ಈಗ ಬಂದ್ಬಿಟ್ಟು ನಿಮ್ಮ ಹತ್ರ ಬಿಟ್ಟು ನಾನು ಡೇಟ್ ಆಫ್ ಬರ್ತ್ ಕೊಟ್ರೆ ನೀವು ದೃಷ್ಟಿ ದೋಷ ನೋಡ್ತೀರಾ? ದೃಷ್ಟಿ ದೋಷ ನೋಡ್ತೀವಿ. ನಂಬರ್ 1 ಅಂತಂದ್ರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಅವರು ಅಂದ್ರೆ ಸೂರ್ಯನ ಪ್ರಭಾವದಲ್ಲಿ ಜಾಸ್ತಿ ಇರ್ತಾರೆ. ಅವ್ರ ಫೇಸ್ ಅಲ್ಲೇ ಅವರು ಕ್ಯಾರಿ ಮಾಡಿರ್ತಾರೆ ಅವ್ರ ಅವರ ಕ್ಲೀನಿಂಗ್ ಅಂತ ಹೇಳ್ತೀವಿ. ಅವ್ರ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕೆಲವರಿಗೆ ಮುಖ ನೋಡ್ತಿದ್ದಂಗೆನೆ ಓ ಇವ್ನು ಫುಲ್ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಇವನಿಗೆ ಇವ್ನು ಎಲ್ಲದನ್ನು ಜಯಿಸ್ಕೊಂಡು ಹೋಗ್ತಾನೆ ಅಂತ ಹಾಕ್ಬಿಡ್ತಾರೆ. ಮನೆಗೆ ಬರ್ತಿದ್ದಂಗೆ ಏನು ಡಿಸಿಷನ್, ಈಗೋ ಸ್ಟಾರ್ಟ್ ಆಗುತ್ತೆ ಮನುಷ್ಯಂಗೆ, ಇಲ್ಲಾಂದ್ರೆ ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಜೆಲಸಿ ಅವನಿಗೆ ಜೆಲಸಿ ಸ್ಟಾರ್ಟ್ ಆಗುತ್ತೆ ಬೇರೆಯವ್ರ ತರ. ಈ ತರದೆಲ್ಲ ಇದ್ದಾಗ ಮುಂಚೆನೆ ಹೇಳ್ತೀವಿ, ನೀವು ಇದನ್ನ ಸ್ವಲ್ಪ ಹಂಬಲ್ ಆಗಿರಿ, ಪಟ್ಟಂತ ಯಾರಿಗೂ ಏನು ಹೇಳ್ಬೇಡಿ. ಆಮೇಲೆ ಒಂದು ಗೋಲ್ಡು ಕಿವಿಲಿ ಹಾಕೊಳ್ಳಿ, ಇಲ್ಲ ಕೊಳ್ಳಿಗೆ ಹಾಕೊಳ್ಳಿ. ಎನರ್ಜಿನ ನಿಮ್ಮ ನೆಗೆಟಿವ್ ಎನರ್ಜಿನ ನಿಮ್ಮಿಂದ ದೂರ ಇಡತ್ತೆ ಅದು. ಈ ತರ ಸೊಲ್ಯೂಷನ್ ಕೊಡ್ತೀವಿ. ಓಕೆ, ನಾವು ಏನು ಈ ತರ ಮಾಡಿದ್ರೆ ನಿಮಗೆ ದೃಷ್ಟಿ ಎಲ್ಲ ಆಗಲ್ಲ ಅಂತ. ಅಕಸ್ಮಾತ್ ದೃಷ್ಟಿ ಆಗಕ್ಕೆ ಮುಂಚೆ ಪ್ರಿಕಾಷನ್ ಕೊಡ್ತೀರಾ? ದೃಷ್ಟಿ ಆದವರಿಗೆ ಸೊಲ್ಯೂಷನ್ ಹೇಳ್ತೀವಿ. ಅವರಿಗೂ ಪ್ರಿಕಾಷನ್ ಗಿಂತ ಅದನ್ನೇ ಆಮೇಲೆ ಮಾಡ್ಬೇಕು, ಅವ್ರಿಗೆ ಟೈಮ್ ಆಗುತ್ತೆ 3 ತಿಂಗಳು. ನಮಗೆ ನನ್ನ ಮಗಳಿಗೆ ಹುಷಾರಿರಲ್ಲ, ಸಖತ್ ದೃಷ್ಟಿ ಆಗಿದೆ, ನಾವು ನಿಮಗೆ ಫೋನ್ ಮಾಡಿ ಈಗ ಇಲ್ಲಾಂದ್ರೆ ಇಲ್ಲ ಡಾಕ್ಟರ್ ಹತ್ರ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ನೆನ್ಸ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಆಯ್ತು. ಅಷ್ಟು ಪೇಷನ್ಸ್ ಇರಲ್ಲ ಜನಗಳಿಗೆ. ಓಕೆನಾ? ಆ ತರ ಮುಂಚೆಲೆ ನಾವು ಕೆಲಸ ಅದಕ್ಕೆಲ್ಲ ಜಮ್ ಸ್ಟೋನ್ಸ್ ಗಳು ಬರುತ್ತೆ. ಆಮೇಲೆ ಇವೆಲ್ಲ ಅಂತ ಈ ನೋಡ್ತೀರಿ ಬ್ಲೂ ಕಲರ್ದು ಐ ಕಲರ್ದು ಬರುತ್ತೆ, ಅದನ್ನ ಹಾಕೊಳ್ತಾರೆ. ಲಾಕೆಟ್ ತರ ಹಾಕೊಳ್ಬಹುದು, ರಿಂಗ್ ತರ ಹಾಕೊಳ್ಬಹುದು, ರುದ್ರಾಕ್ಷಿಗಳನ್ನ ಹಾಕೊಳ್ಬಹುದು. ದೃಷ್ಟಿ ಆಗೋರು ಏನು ಅದು ತೆಗಿಯೋದು ನೀವಾಳ್ಸೋದು ಅದರ ಅವಶ್ಯಕತೆ. ಈಗ ನಂದೊಂದು ಇದೇ ಹೇಳ್ತೀನಿ, ನಾನು ಒಂದು ಟೈಮಲ್ಲಿ ಹೆವಿ ರಿಚ್ ಇದ್ದೆ. ನನಗೆ ಯಾಕೆಂದ್ರೆ 9 ಬೆಳ್ಳಿಂದ ಉಂಗ್ರ ಆಗ್ತೀನಿ, 10 ಬೆಳ್ಳಿಗೆ 10 ಉಂಗ್ರ ಆಗ್ತಿದ್ದೆ. 9 ಬೆಳ್ಳಿಗೆ ಆಗ್ಬಿಟ್ಟೆ ನನಗೆ. ಅವಾಗಿಂದ ಲತ್ತೆ ಹೊಡೆದು ಬಿಡ್ತು ನನಗೆ. ಆತರ ಅಂದ್ಬಿಟ್ಟು ಎಲ್ಲದಕ್ಕೂ ಉಂಗ್ರ ನವಗ್ರಹ ಹಾಕಿದ್ದೆ ನಾನು, ನಮ್ಮ ಹತ್ರ ಇತ್ತು ಅಂತ ಹೇಳಿ. ನವಗ್ರಹ ಎಲ್ಲರಿಗೂ ಸೂಟ್ ಆಗಲ್ಲ. ಅದ್ ಹಾಕಿದ ತಕ್ಷಣ ನಾನು ಯಾವಾಗ ದುಡ್ಡವ್ರು ಕೊಟ್ಟೆ ದುಡ್ಡಿರೋದು ಅವೆಲ್ಲ ನವಗ್ರಹ ಹಾಕಿದ್ಮೇಲೆ ನಂಗೆ ಲತೆ ಹೊಡೆದಿದ್ದು. ಇಲ್ಲ, ನವಗ್ರಹಗಳು ಎಲ್ಲ ಗ್ರಹಗಳು ಎಲ್ಲಾ ರಾಶಿಗಳಿಗೆ ಜಮ್ ಸ್ಟೋನ್ಸ್ ಹಾಕೊಂಡ್ರೆ ಆಗೋದಿಲ್ಲ. ಕೆಲವರು ರುದ್ರಾಕ್ಷಿ ಹಾಕೊಳ್ಬೇಕಾಗುತ್ತೆ, ಕೆಲವರು ಕ್ರಿಸ್ಟಲ್ಸ್, ಈ ತರ ಕ್ರಿಸ್ಟಲ್ಸ್ ಗಳು ಬರುತ್ತೆ, ಇದನ್ನ ಹಾಕೊಳ್ಬೇಕಾಗತ್ತೆ. ಕೆಲವ್ರಿಗೆ ಏನು ಹಾಕೊಳ್ಳದೇನೆ ಬರೀ ಅವ್ರು ಮಾಡೋ ಪುಣ್ಯ ಕಾರ್ಯಗಳ ಕರ್ಮಗಳಿಂದಾನೇ ಸರಿ ಹೋಗುತ್ತೆ. ಹಾಗಾಗಿ ಅವ್ರ ಜನ್ಮ ತಾರೀಖ್ ಏನ್ ದಿನಾಂಕ ಇರುತ್ತಲ್ಲ ಅದ್ರ ಪ್ರಕಾರ ನೀವು ಅದನ್ನ ಹಾಕೊಳ್ಬೇಕು. ಈಗ ನೀವು ಹೇಳಿದ್ರಿ ಈ ತರ ಕ್ರಿಸ್ಟಲ್ ಎಲ್ಲ ಹಾಕಬೇಕು ಅಂತ ಹೇಳಿ. ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಆಯ್ತು ಕರ್ನಾಟಕದಲ್ಲಿ. ಅವ್ರ ಹೆಸರು ಬೇಡ, ಒಂದು ಗುರುಜಿ ಅವರು 1000 ಕೋಟಿ, ಒಂದು 10,000 20,000 ಕೋಟಿನ ಈ ತರ ಕ್ರಿಸ್ಟಲ್ ಎಲ್ಲ ಕೊಟ್ಟು ದುಡ್ಡು ಮಾಡ್ಕೊಬಿಟ್ಟಿದ್ದಾರೆ ಅಂತ. ನೀವು ಆ ತರ ಏನಾದ್ರೂ ದುಡ್ಡು ಗೇನ್ ಮಾಡೋ ಪ್ಲಾನ್ ಅಲ್ಲಿ? ಈಗ ನೋಡಿದ್ರಲ್ಲ ನೀವೇ, ಈಗೆಲ್ಲ ಟ್ರೆಂಡಿಂಗ್, ಈಗ ನೀವು ತೋರಿಸ್ಬಿಡಿ ಅಂತ ಕ್ರಿಸ್ಟಲ್ ಝೂಮ್ ಹಾಕಿ. ಆತರ ನೀವೆಲ್ಲ ಕ್ರಿಸ್ಟಲ್ ನಾನು ಹೋಗಿದ್ನಿ, ಒಂದು 2 ಮನೆಗೆ ಹೋಗಿದ್ದೆ. ನಮ್ಮ ಸ್ನೇಹಿತರೊಬ್ರು ವಾಸ್ತು ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಒಂದು ಫೋಟೋ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಉಂಡೆ ಕೊಟ್ಟಿದ್ದಾರೆ, 2 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಬರೀ ಆತರ ಎನರ್ಜಿ ಅಂತೆ. ಅಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಉಂಡೆ, ಒಂದು ಫೋಟೋ, ಆ ದೇವ್ರ ಮನೆ ಇರೋದನ್ನ ಸುರಿ
ಊರಿನ ಬಗ್ಗೆ ತೆಗ್ದೆಲ್ಲ ಉಲ್ಟಾ ಪಲ್ಟಾ ಮಾಡಿ ಯಾವ್ದೋ ಪೂರ್ವದಲ್ಲಿರೋದು ಹಿಂಗ್ ಮಾಡು ಹಂಗ್ ಮಾಡಿ ಹಿಂಗ್ ಮಾಡಿದಾರೆ. ಆ ತರ ಏನಾರು ನೀವೆಲ್ಲ ಲಕ್ಷಾಂತರ ಕೋಟಿ ಏನಾರು ಮಾಡೋ ಪ್ಲಾನ್? ಇಲ್ಲ, ನಾನು ಇದ್ರ ಬಿಸ್ನೆಸ್ ಮಾಡೋದಿಲ್ಲ. ನಾನು ಆದಷ್ಟು ಜನರಿಗೆ ನಾನು ಕ್ರಿಸ್ಟಲ್ ಆಗ್ರಿ ರುದ್ರಾಕ್ಷ ಹಾಕೊಳ್ಳಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನಿಮ್ಮ ಕೈಯಲ್ಲೇ, ನಿಮ್ ಹೊಟ್ಟೆ ಹಸಿದ್ರೆ ನೀವೇ ಊಟ ಮಾಡ್ಬೇಕು. ನಿಮ್ ಕೈಯಲ್ಲೇ ಶಕ್ತಿ ಇರ್ಬೇಕಾದ್ರೆ ನಿಮ್ ಜೀವನ ಚೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ನೀವೇ ಶ್ರಮ ಪಡ್ಬೇಕು. ಆ ತರ ರೆಮಿಡಿಗಳನ್ನ ಹೇಳ್ತೀನಿ. ಈಗ ನೀವು ಹೇಳಿದ್ರಿ ಓಕೆ, ಈಗ ರುದ್ರಾಕ್ಷಿಗಳು ಹಾಕ್ಬೇಕು, ನಮ್ಮ ಯಾಕಂದ್ರೆ ದೀಕ್ಷೆಗಳು ಮಾಡಿಸ್ಬೇಕು. ಓಕೆ, ದೀಕ್ಷೆಗಳೆಲ್ಲ ಎಲ್ಲ ನಾನು ಹೇಳಿದೆ ಒಬ್ಬರು ಒಂದೊಂದು ಕಮ್ಯುನಿಟಿಲಿ ದೀಕ್ಷೆ ಮಾಡಿಸ್ತಾರೆ. ಆಮೇಲೆ ಈಗ ರುದ್ರಾಕ್ಷಿ ಹಾಕ್ಬೇಕಾರೆ ಈಗ ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಕರಂಗಿ ಮಾಲ ಅಂತ ಹಾಕೊಂಡು, ಇವೆಲ್ಲ ಹಾಕೊಂಡು ಜನ ಏನ್ ಮಾಡ್ತಾರೆ ಅಂದ್ರೆ ಮಡಿ ಇರಲ್ಲ. ಈಗ ನಾನ್ ವೆಜ್ ತಿನ್ನೋದು, ಚಿಕನ್, ಯಾಕಂದ್ರೆ ಅವ್ರದ್ದು ಹ್ಯಾಬಿಟ್, ಫುಡ್ ಹ್ಯಾಬಿಟ್ ಬಗ್ಗೆ ನಾವು ಇರೋದ ಬೇಡ. ಯಾಕಂದ್ರೆ ಅಷ್ಟೇ ಪಥ್ಯ ಇರಬೇಕಾಗುತ್ತೆ. ನನಗೆ ನಾನು ತಿಳ್ಕೊಂಡಿರೋದು ಜ್ಯೋತಿಷ್ ಶಾಸ್ತ್ರ ಪ್ರಕಾರ, ನಿಮ್ಗೆ ಪ್ರಕಾರ, ಯಾಕಂದ್ರೆ ಇವೆಲ್ಲ ಹಾಕೋಬಿಟ್ಟು ಈಗ ನೀವು ಒಬ್ರು ಇಲ್ಲಿ ನಿಮಗೆ ದೀಕ್ಷೆ ಮಾಡಿಸ್ಕೊಬಿಟ್ಟು ಶಿವಲಿಂಗ ಹಾಕೋಬಿಟ್ಟು ಮಟನ್ ಚಿಕನ್ ತಿಂತಾ ಇರ್ತಾರೆ. ಯಾಕಂದ್ರೆ ಪೂಜೆ ಮಾಡ್ತಾ ಇರ್ತಾರೆ. ಮತ್ತೆ ಅದೊಂದು ನಂಬಿಕೆ, ಅದು ಮೂಢನಂಬಿಕೆ. ಆ ಥರ ಎಲ್ಲ ಇರ್ಬೋದು ಇವೆಲ್ಲ ಹಾಕೊಂಡು ಎಲ್ಲ ಮಾಡೋದು. ಯಾಕಂದ್ರೆ ಫುಡ್ ಹ್ಯಾಬಿಟ್ ಅವ್ರ ಜನ್ಮ ಸಿದ್ಧ ಹಕ್ಕದು, ಅದಕ್ಕೇನು ಮಾಡಕ್ಕಾಗಲ್ಲ. ಸೊ ನಾವು ಆದಷ್ಟು ಹೇಳ್ತೀವಿ, ಈ ತರ ಮಾಡುವಾಗ ಅಥವಾ ನಾನ್ ವೆಜ್ ಆಲ್ಕೋಹಾಲ್ ತಗೊಳ್ಬೇಕಾದ್ರೆ ಈ ತರದೆಲ್ಲ ತೆಗ್ದಿಟ್ಟು ಆಮೇಲೆ ಅದು ಅವರ ಕ್ಲೀನಿಂಗ್ ಅಂತ ಇರುತ್ತೆ. ಆ ಕ್ರಿಸ್ಟಲ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನೀವ್ ಯಾವಾಗ ನೀವು ಎಲ್ಲ ದಿನಾನು ಹಾಕೊಂಡೇ ಇರ್ತೀವಿ ನಾವ್. ಇವಾಗ ಯಾರ ಜೊತೆಗೆ ಹೋಗಿ ಮಾತಾಡ್ತೀವೋ, ಯಾರಾದ್ರೂ ಮುಟ್ಟಿ ನೋಡ್ತಾರೆ, ಇದು ಎನರ್ಜಿ, ನೆಗೆಟಿವ್ ಎನರ್ಜಿ ಹೋಲ್ಡ್ ಮಾಡಿ ಇಟ್ಕೊಂಡಿರತ್ತೆ. ಇದನ್ನ ತಿಂಗಳಿಗೆ ಒಂದ್ಸಲ ನಾವ್ ಇದನ್ನ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ರೀಚಾರ್ಜ್ ಮಾಡ್ಬೇಕಾಗತ್ತೆ. ಇದನ್ನು ರೀಚಾರ್ಜ್ ತರ ಮಾಡ್ಬೇಕಾಗುತ್ತೆ. ಹುಣ್ಣಿಮೆ ರಾತ್ರಿಯಲ್ಲಿ ಹೊರಗಿಟ್ಬಿಟ್ಟು ಇದನ್ನ ರೀಚಾರ್ಜ್ ಮಾಡ್ಕೊಳ್ಬೇಕು. ಬೇರೆ ಬೇರೆ ತರ ಎಕ್ವಿಪ್ಮೆಂಟ್ಸ್ ಬಂದಿದಾವೆ ಈಗ ಕ್ರಿಸ್ಟಲ್ ರೀಚಾರ್ಜ್ ಮಾಡೋದು. ಬಟ್ ನಾವು ಮೊದ್ಲಿಂದಾನು ಮಾಡ್ಕೊಂಡ್ ಬಂದಿರೋದು ಕೆಲವುದನ್ನ ಉಪ್ಪಲ್ಲಿ ತೊಳೆದ್ಬಿಟ್ಟು ರೀಚಾರ್ಜ್ ಮಾಡ್ಕೊಳ್ಬೇಕು. ಇಲ್ಲ ಹುಣ್ಣಿಮೆ ರಾತ್ರಿಲಿ ಚಂದ್ರನ ಬೆಳಕಲ್ಲಿ ಇಟ್ಟು ರೀಚಾರ್ಜ್ ಮಾಡ್ಕೊಳ್ಬೇಕು. ಇದು ಆ ತರ ನೀವ್ ಹೇಳಿದ್ರಲ್ಲ, ಊಟ ತಿಂಡಿ ಏನೋ ಮಾಡ್ಬಿಡ್ತಾರೆ, ಏನೋ ತಿನ್ಕೊಳ್ತಾರೆ, ಏನೋ ಮಾಡ್ತಾರೆ, ಅದೆಲ್ಲ ನೆಗೆಟಿವ್ ಎನರ್ಜಿ ಹಿಡ್ಕೊಂಡ್ಬಿಟ್ಟಿರತ್ತೆ. ಆದಷ್ಟು ನಾವ್ ಹೇಳ್ತೀವಿ ಆ ತರ ನಾನ್ ವೆಜ್ ಆಗ್ಲಿ ಅಥವಾ ಆಲ್ಕೋಹಾಲ್ ಆಗ್ಲಿ ಮತ್ತೊಂದಾಗ್ಲಿ ಮಾಡ್ಬೇಡಿ, ಹಾಕೊಂಡಾಗ ಎಲ್ಲ ತೆಗ್ದಿಟ್ಬಿಡಿ ಅದನ್ನ ಅಂತ. ಆದಷ್ಟು ಮಾಡ್ಬೇಡಿ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಎಲ್ಲರೂ ಹೇಳ್ದಂಗೆ ಅದು ಜನ್ಮ ಸಿದ್ಧ ಹಾಕೋ ಫುಡ್ ನಾವ್ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಸೊ ಅವಾಗ ಅದು ರೀಚಾರ್ಜ್ ಮಾಡ್ಬೇಕು. ಇದು ನೆಗೆಟಿವ್ ಎನರ್ಜಿನ ಇದನ್ನ ತೆಗಿಬೇಕು ಅಂದ್ರೆ ಸೂರ್ಯ ಚಂದ್ರನ ಸಾಧ್ಯ. ಉಪ್ಪಿಂದ ಈ ತರ ಕೆಲವು ಕ್ರಿಸ್ಟಲ್ಗೆ ಉಪ್ಪಿರುತ್ತೆ, ಕೆಲವು ಚಂದ್ರನ. ಈಗ ನಮಗೆ ಕ್ರಿಸ್ಟಲ್ ಅದಕ್ಕೆಲ್ಲ ಮೇಡಮ್ ಗೊತ್ತಲ್ಲ ಮೇಡಮ್, ಸೊಸೈಟಿ ಎಲ್ಲ ಮೋಸ ಆದಾಗ ವಂಚನೆ ಎಲ್ಲ ಇರುತ್ತೆ. ಒರಿಜಿನಲ್ಗೆಲ್ಲ ಪ್ಲಾಸ್ಟಿಕ್ ಕೊಟ್ಬಿಟ್ಟು ಕ್ರಿಸ್ಟಲ್ ಅಂತಾರೆ. ನೀವು ಇದಕ್ಕೆ ಹೋದ್ರು ಸಾಕು, ಕನ್ಯಾಕುಮಾರಿ ಕಡೆ ಹೋಗಿ ಮುತ್ತು ಕೊಡ್ತೀನಿ ಅಂತ, ಆಮೇಲೆ ಸುಮ್ಮನೆ ಬೆಂಕಿಲ್ ಹಾಕ್ತಾರೆ. ಅಲ್ಲಿ ನೋಡಿ ಇಲ್ಲಿ ತಂದಾಗ ಪ್ಲಾಸ್ಟಿಕ್. ನಾನೇ ತುಂಬಾ ಸಲ ತಗೊಳಕ್ ಹೋಗ್ಬಾರ್ದು, ದಯವಿಟ್ಟು ತಗೊಂಬೇಡಿ. ಕ್ರಿಸ್ಟಲ್ ಸರ್ಟಿಫೈಡ್ ಕೊಡ್ತಾರೆ ಇದ್ರ ಜೊತೆಗೆ ಒಂದು ಸರ್ಟಿಫೈಡ್. ಅವರು ಮೋಸ. ಈಗ ದುಡ್ಡು ಅಂತ ಬಂದಾಗ ನಿಮ್ಗೆ ಹೆಣನೂ ಕೂಡ ಬಾಯಿ ಬಿಡುತ್ತೆ. ಈಗ ನಾವು ಇದನ್ನ ಒರಿಜಿನಲ್ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ಸರ್ಟಿಫೈಡ್ ಕೊಟ್ಟಿರ್ತಾರೆ. ಸರ್ಟಿಫೈ ಮಾಡಿ ISO ಅಂದ್ರೆ ಒಂದು ಸರ್ಟಿಫೈ ಕಂಪ್ನಿನೇ ಇದೆ, ಒಂದು ಸಂಸ್ಥೆನೇ ಇದೆ, ಅದು ಸರ್ಟಿಫೈ ಮಾಡಿನೇ ಕೊಟ್ಟಿರ್ತಾರೆ. ಕಡೆ ವಿಚಾರಿಸಿ, ಅವರೇ ವಿಚಾರಿಸಬಹುದು. ಅವ್ರ ವಿಚಾರಿಸಿ ಯಾವ್ದು ನಿಜ ಅಂತ ಗೊತ್ತಾದ್ರೆ, ಈಗಂತೂ ತುಂಬಾ ಇನ್ಸ್ಟಾಗ್ರಾಮ್ಗಳಲ್ಲಿ ಅದರಲ್ಲಿ ಎಲ್ಲರೂ ಹೇಳ್ತಾರೆ. ಆದ್ರೆ ತುಂಬಾ ಈಗ ಫೇಕ್ಗಳು ಕಮ್ಮಿ ಆಗಿದೆ ನನ್ನ ಪ್ರಕಾರ. ನಾನು ನೋಡಿದ ಹಾಗೆ ಫೇಕ್ಗಳು ಕಮ್ಮಿ ಆಗಿದೆ. ಆಮೇಲೆ ವೆಬ್ಸೈಟ್ಗಳು ಒಳ್ಳೆ ಆಫರ್ಗಳನ್ನ ಕೊಡ್ತಿದೆ. ಆಮೇಲೆ ಅವಾಗ ನೀವು ಏನು ತುಂಬಾ ಲಕ್ಷಗಟ್ಟಲೆ ಹೇಳಿದ್ರಲ್ಲ, 2 ಲಕ್ಷ ರೂಪಾಯಿ ಕೊಟ್ಟು ಪ್ಲಾಸ್ಟಿಕ್ ಉಂಡೆ ಕೊಟ್ಟರು, ಆ ಥರನಿಲ್ಲ. ಎಲ್ಲೋ 800, 500, 600 ರೂಪಾಯಿ ಕೊಟ್ಟು ತಗೊಳ್ಳುವಂಥದ್ದು ತುಂಬಾ ಹೆವಿ. ನೀವು ನ್ಯೂಮರಾಲಜಿ, ಅಸ್ಟ್ರಾಲಜಿ ನನ್ನ ಹತ್ರ ಕೇಳಕ್ ಬಂದ್ರಿ ಅಂದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ಪೂಜೆ ಮಾಡೋ, 12,000 ರೂಪಾಯಿ ಕೊಟ್ಟು ಪೂಜೆ ಮಾಡೋ, ಈ ಸರ್ಪಕಾಲ ದೋಷ ಇದೆ, ಪಿತೃದೋಷ ಇದೆ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು, ಆ ಥರದ್ದು ಏನು ನಾನು ಅದನ್ನೆಲ್ಲ ಹೇಳೋದಿಲ್ಲ ಸರ್. ಯಾಕೆಂದ್ರೆ ಅದೆಲ್ಲ ಬೇರೆಯವ್ರು ಮಾಡಿ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ಳೋದೇ ಹೊರತು ಅದು ನಾವೇನು ಮಾಡ್ದಂಗೆ ಆಗ್ಲಿಲ್ಲ. ನಾವು ಖಂಡಿತ ನಾನ್ ಮಾಡ್ಬೇಕು, ನಾನು ಶ್ರಮ ಪಡ್ಬೇಕು, ಬೆಳಗ್ಗೆ ಹೇಳ್ಬೇಕು, ಸೂರ್ಯ ನಮಸ್ಕಾರ ಮಾಡ್ಬೇಕು, ನಾನು ಊಟ ತಿಂಡಿಗಳನ್ನೆಲ್ಲ ಸರಿ ಟೈಮಿಗೆ ತಗೊಳ್ಬೇಕು, ಅಥವಾ ಯಾವ್ದು ತಗೊಳ್ಬಾರ್ದು, ಇದ್ರ ಮೇಲೆ ನಾವು ಹೇಳ್ತೀವಿ. ಕ್ರಿಸ್ಟಲ್ಗಳನ್ನ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಕೆಲವ್ರು ಹೇಳ್ತಾರೆ ನನ್ನ ಕೈಲಿ ಮಾಡಕ್ಕಾಗಲ್ಲ ಮೇಡಮ್, ನಾನು ಬೆಳಗ್ಗೆ ಹೇಳಕ್ಕಾಗಲ್ಲ, ಆಮೇಲೆ ನಾವು ನಾನ್ ವೆಜ್ ಇಲ್ದೆ ಬದುಕಕ್ಕಾಗಲ್ಲ, ಇಲ್ಲ ಅಂದ್ರೆ ನನ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಅಷ್ಟ್ರಲ್ಲಿ ನಮ್ಗೆ ಲೇಟ್ ಆಗುತ್ತೆ. ಈಗ ನಾವು ಒಂದು ರೆಮಿಡಿ ಹೇಳ್ತೀವಿ, ಸೂರ್ಯ ನಮಸ್ಕಾರ ಮಾಡಿ 45 ದಿನ ಬೇಕು ನಿಮ್ಗೆ ಅದು ವರ್ಕ್ ಆಗ್ಬೇಕು ಅಂತಂದ್ರೆ, ಇಲ್ಲ 3 ತಿಂಗಳಾಗತ್ತೆ. ಅಷ್ಟೊಂದು ಪೇಷನ್ಸ್ ಇರಲ್ಲ ಜನರಿಗೆ. ಬೇಕಪ್ಪ ಇವಾಗೆ ನನ್ಗೆಲ್ಲ ಸೊಲ್ಯೂಷನ್ ಬೇಕು, ಇದನ್ನ ಹಾಕೊಂಡ್ರೆ ಇಮಿಡಿಯೇಟ್ಲಿ ಏನೂ ಆಗೋದಿಲ್ಲ. ಇದಕ್ಕೂ ಟೈಮ್ ಇದೆ, ಇದನ್ನು ಎನರ್ಜಿ ರಿಲೀಸ್ ಮಾಡಕ್ಕೆ ಟೈಮ್ ತಗೊಳತ್ತೆ. ಇದು 45 ದಿನ ತಗೊಳತ್ತೆ, 15 ದಿನದಲ್ಲೂ ಆಗತ್ತೆ. ಕೆಲವು ಇದನ್ನೆಲ್ಲ ಹಾಕೊಂಡು ನಾನು ಏನು ಕೆಲಸ ಮಾಡ್ಲಿಲ್ಲ, ನಂಗೆ ಏನು ಆಗಲ್ಲ ಅಂದ್ರೆ ಎಲ್ಲ ಬೂಸ್ಟ್ ಆಗ್ಬಿಡುತ್ತಾ? ಖಂಡಿತ ಇಲ್ಲ ಸರ್. ನ್ಯೂಮರಾಲಜಿ ಆಗ್ಲಿ, ಅಸ್ಟ್ರಾಲಜಿ ಆಗ್ಲಿ, ಯಾವುದೇ ವಿದ್ಯೆ ಆಗ್ಲಿ ಕರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಮ್ಮ ಕರ್ಮ ಆಬ್ವಿಯಸ್ಲಿ ಹಾಕ್ಲೇಬೇಕು. ಪಾಸಿಟಿವ್ ಎನರ್ಜಿ ಮುನ್ನುಗ್ಗು ಅಂತ ನಿಮ್ಗೊಂದು ಸಪೋರ್ಟ್. ಈಗೆಲ್ಲ ಹೇಳ್ತಾರೆ ನನ್ಗೊಬ್ರು ಯಾರಾದ್ರೂ ನೀನ್ ಮಾಡು, ನಾನು ಹಿಂದೆ ಇದೀನಿ ಸಾಕು ಅಂತ ಹೇಳೋರಿಲ್ಲ ನನ್ನ ಲೈಫ್ ಅಲ್ಲಿ ಅಂತ. ನ್ಯೂಮರಾಲಜಿ ಪುಷ್ ಮಾಡೋ ಅಷ್ಟೇ. ಕರ್ಮಕ್ಕಿಂತ ದೊಡ್ಡ ವಿದ್ಯೆ ಯಾವ್ದಿಲ್ಲ. ನಮ್ಮ ಕೆಲಸಗಳು, ನಮ್ಮ ಕರ್ಮಗಳು ಚೆನ್ನಾಗಿರ್ಬೇಕು.
ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ರಿಧಿಕಾ ನ್ಯೂಮರಾಲಜಿ ಅಂತ ಒಂದು ಕೆಳಗಿನ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇವ್ರು ಬಂದು ಸಿರ್ಸಿ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ನಿಮ್ಗೆ ನಿಮ್ಗೆ ಯಾಣ ನೋಡಬೇಕು ಅಂದರೆ ಮೇಡಮ್ ಅವ್ರ ಮನೆಗೆ ಹೋಗಿ ಆಸ್ಟ್ರಾಲಜಿ ಕೇಳ್ಕೊಂಡು, ಈಗ ನಿಮಗೆ ನ್ಯೂಮರಾಲಜಿ ಆಸ್ಟ್ರಾಲಜಿ ಎರಡೂ ಹೇಳ್ತಾರೆ. ಅದನ್ನು ಕೇಳ್ಕೊಂಡು ನೀವೊಂದು ಫುಲ್ ಒಂದು ಹೊಸ ಜನ ಮಾಡಿದವು ವಿಸಿಟ್ ಮಾಡೋಕ್ಕಾಗದೇ ಇದ್ದವರು ಅವ್ರದ್ದೊಂದು ನಂಬರ್ ಆಗಿರ್ಬೋದು, ಝೂಮ್ ಮೀಟಿಂಗ್ಗೆ ಡೈಲಿ ಬರ್ತಾರೆ. ನೀವೊಂದು ಕಡಿಮೆ ಬೆಲೆಗೆ ಒಂದು 1000 ರೂಪೀಸಿಂದ ಸ್ಟಾರ್ಟ ಮೇಡಮ್. 1000 ರೂಪೀಸಿಂದ ಸ್ಟಾರ್ಟ್. ನೀವು ಇಲ್ಲೇ ಕೂತ್ಕೊಂಡು ಎಲ್ಲರನ್ನೂ ಒಂದು ನ್ಯೂಮರಾಲಜಿ ಆಸ್ಟ್ರಾಲಜಿ ಎಲ್ಲದೂ ಕೇಳ್ಕೊಬೋದು. ಇವರು ನಿಮಗೆ ಒಂದು ಮದುವೆ ಶುಭ ಕಾರ್ಯ ಇರ್ಬೋದು, ಮಕ್ಕಳು ಹುಟ್ಟಿದಾಗ ನೇಮ್ ಇಡೋಕ್ಕಿರ್ಬೋದು, ಬಿಸ್ನೆಸ್ಸು, ಗಾಡೀಸ್, ವೆಹಿಕಲ್ ಸೆಲೆಕ್ಷನ್ನು, ನಿಮ್ಮದು ನೇಮು, ಮ್ಯಾರೇಜು, ಮತ್ತು ತುಂಬ ದೃಷ್ಟಿ ಎಲ್ಲದಕ್ಕೂ ಹೇಳ್ತಾರೆ. ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಡೈಲಿ ಒಂದು ಮೈನಿ ಚಂಡಿಯಲ್ಲಿ ಒಂದು ಪ್ಲೇ ಲಿಸ್ಟಲ್ಲಿ ಒಂದು ಇವ್ರದ್ದು ರಿಧಿಕಾ ನ್ಯೂಮರಾಲಜಿ ಅಂತ ಇರುತ್ತೆ, ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ, ಒಂದು ಮೊಬೈಲ್ ನಂಬರ್ ಯಾವ ಥರ ಸೆಲೆಕ್ಷನ್ ಮಾಡೋದು, ಯಾವ ಥರ ಅವ್ರ ನೇಮು, ಮೊಬೈಲ್, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ.